ये वीडियो को हिंदी में देखने के लिए वीडियो के सेटिंग में जाएं, ऑडियो ट्रैक पे क्लिक करें और हिंदी सेलेक्ट करें। ಹಲೋ, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ ಎಲ್ರಿಗೂ. ನಾನು ಶಹನಾಜ್. ನೀವೆಲ್ಲರೂ ಹೇಗಿದ್ದೀರಾ? ನಾನಿವತ್ತು ಅಂಗಡಿಲಿ ಸಿಗೋ ಯಾವುದೇ ರೆಡಿಮೇಡ್ ಮಸಾಲೆ ಬಳಸದೆ ಮನೆಯಲ್ಲೇ ಇರೋ ಮಸಾಲೆಯಿಂದನೇ ತುಂಬಾ ಟೇಸ್ಟಿ ಹಾಗೂ ಕ್ರಿಸ್ಪಿಯಾಗಿ ಫಿಶ್ ರವಾ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 1.5 kg ಬಂಗುಡೆ ಮೀನಿಗೆ ಏನೇನು ಮಸಾಲೆ ಬೇಕು ಮತ್ತು ಎಷ್ಟು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 3 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಅರಿಶಿಣದ ಪುಡಿ, 3 ಸ್ಪೂನ್ ಕಾಳು ಮೆಣಸಿನ ಪುಡಿ, 2 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, 1 ಸ್ಪೂನ್ ಅಜ್ವೈನ್, 2 ಸ್ಪೂನ್ ಉಪ್ಪಿನ ಪುಡಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಚಿಕ್ಕ ಬೌಲ್ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಾಗೂ ಒಂದು ಚಿಕ್ಕ ಬೌಲ್ ಹುಣಸೆ ಹಣ್ಣಿನ ರಸ. ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಸಾಲೆನ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಜಾಸ್ತಿ ಗಟ್ಟಿ ಅಥವಾ ತೆಳು ಮಾಡಿದರೆ ಮಸಾಲೆ ಮೀನಿಗೆ ಅಂಟೋದಿಲ್ಲ. ಹಾಗಾಗಿ ಇದೇ ಹದದಲ್ಲಿ ಕಲಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸವರ್ಕೊಳ್ಳಿ. ಮೀನಿಗೆ ಮಸಾಲೆ ಹಚ್ಚೋಕ್ಕೂ ಮೊದಲು ಮೀನನ್ನು ಈ ರೀತಿ 2 ಕಡೆಯೂ ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಮಸಾಲೆ ಒಳಗಿನ ತನಕ ಹೋಗಿ ಮೀನು ತುಂಬ ರುಚಿಯಾಗಿರ್ತದೆ. ಈಗ ಒಂದು ಮೀನು ತಗೊಂಡು ಅದರ ಹೊರಭಾಗಕ್ಕೆ ಈ ರೀತಿ ಮಸಾಲೆನ ಹಚ್ಚಿ, ಕಟ್ ಮಾಡ್ಕೊಂಡಿರೋ ಕಡೆ ಎಲ್ಲ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ, ಆಮೇಲೆ ಮೀನಿನ ಒಳಭಾಗಕ್ಕೂ ಇದೇ ರೀತಿ ಮಸಾಲೆ ತುಂಬಿಕೊಳ್ಳಿ. ಎಲ್ಲೂ ಗ್ಯಾಪ್ ಇಲ್ಲದ ಹಾಗೆ ಮೀನನ್ನು ಮಸಾಲೆಯಿಂದ ಚೆನ್ನಾಗಿ ಈ ರೀತಿ ಕೋಟ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಕಿರೋ ಮೀನನ್ನು ಕೂಡ ಇದೇ ರೀತಿ ಎಲ್ಲ ಕಡೆ ಮಸಾಲೆಯಿಂದ ಕೋಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಮೀನನ್ನು 1 ಗಂಟೆ ಆದರೂ ಮುಚ್ಚಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. 1 ಗಂಟೆ ನಂತರ ಮುಚ್ಚಳ ತೆಗೆದು ಮೀನನ್ನು ಸೈಡ್ಗಿಟ್ಟು ರವಾ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ದೊಡ್ಡ ಬೌಲಷ್ಟು ಸಣ್ಣ ರವೆ, ಒಂದು ಚಿಕ್ಕ ಬೌಲ್ ಕಡಲೆ ಹಿಟ್ಟು, 3 ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು 2 ಸ್ಪೂನ್ ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ರವೆ ಮಿಶ್ರಣಕ್ಕೆ ಮೀನನ್ನು ಹಾಕಿ ಮತ್ತೆ ಎಲ್ಲ ಕಡೆ ಸಮವಾಗಿ ರವೆಯಿಂದ ಕೋಟಿಂಗ್ ಮಾಡ್ಕೊಳ್ಳಿ. ಮೀನನ್ನ ರವೆಯಿಂದ ಕೋಟ್ ಮಾಡೋದ್ರಿಂದ ಅದು ಆಚೆಯಿಂದ ಕ್ರಿಸ್ಪಿ ಆಗುತ್ತೆ ಮತ್ತೆ ಒಳಗಿನಿಂದ ಅಷ್ಟೇ ಮೃದುವಾಗಿರ್ತದೆ. ಈ ರವೆಯ ಕೋಟಿಂಗ್ ಮಾಡೋದ್ರಿಂದ ನಾಜೂಕಾದ ಮೀನು ಕೂಡ ಮುರಿದು ಹೋಗದಂತೆ ನೋಡ್ಕೊಳ್ತದೆ. ಎಲ್ಲಾ ಮೀನನ್ನು ಕೂಡ ಇದೇ ರೀತಿ ಫ್ರೈ ಮಾಡೋಕ್ಕೂ ಮುಂಚೆ ರವೆಯಿಂದ ಕೋಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ತವಾನ ಒಲೆ ಮೇಲಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮೀನು ಹಾಕ್ಕೊಂಡು ಉರಿ ಕಡಿಮೆ ಮಾಡಿ 5 ನಿಮಿಷ ಫ್ರೈ ಆಗೋಕ್ಕೆ ಬಿಡಿ. ಆಮೇಲೆ ಮೀನನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಈ ಕಡೆನೂ 5 ನಿಮಿಷ ಫ್ರೈ ಆಗೋಕ್ಕೆ ಬಿಡಿ. ಮೀನನ್ನು ಯಾವಾಗಲೂ ಕಡಿಮೆ ಉರಿಲೇ ಫ್ರೈ ಮಾಡಬೇಕು. ಈಗ ಫ್ರೈ ಆಗಿರೋ ಮೀನನ್ನು ಸೈಡಿಗೆ ಮಾಡಿಕೊಂಡು
ಮತ್ತೆ ಎಣ್ಣೆ ಹಾಕಿ ಇದೇ ರೀತಿ ಉಳಿದಿರೋ ಮೀನನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈಗ ಗರಿಗರಿಯಾದ ರವಾ ಫಿಶ್ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.